ಧ್ವನಿ ಆಯುಸ್ಸನ್ನು ಹೆಚ್ಚು ಮಾಡುತ್ತದೆ. ನಮಗೆ ಆಹಾರ ಹೇಗೆ ಮುಖ್ಯವೋ ಅದೇ ರೀತಿ ಧ್ವನಿಯೂ ನಮಗೆ ಆಹಾರದಂತೆ ಮುಖ್ಯವಾದಂತಹ ಒಂದು ವಸ್ತು. ಅದನ್ನು ನಾವು ಪಡೆಯುವುದು ಹೇಗೆ? ಅದನ್ನು ಪಡೆದುಕೊಂಡಾಗ ನಮ್ಮ ಆರೋಗ್ಯ ಯಾವ ರೀತಿ ವೃದ್ಧಿಯಾಗುತ್ತದೆ? ನಮ್ಮ ಆಯುಸ್ಸು ಯಾವ ರೀತಿ ಹೆಚ್ಚಾಗುತ್ತದೆ? ಅದನ್ನು ಪಡೆಯುವುದು ಹೇಗೆ? ಅದನ್ನು ಪಡೆಯಲು ಯಾವ ವಿಧದಲ್ಲಿ ನಾವು ಪ್ರಯತ್ನಿಸಬೇಕು? ಅದಕ್ಕೇನಾದರೂ ವಿಶೇಷವಾದ ರೀತಿ ಇದೆಯೇ? ನಮ್ಮ ಆಯುಸ್ಸನ್ನ ನಾವು ಬಯಸಿದಷ್ಟು ದಿನಗಳ ಕಾಲ, ನಾವು ಇಷ್ಟಪಟ್ಟಂತಹ ಕಾಲದವರೆಗೂ ನಮ್ಮನ್ನು ನಾವು ಬದುಕಿರುವಂತಹ ಒಂದು ಶಕ್ತಿ ನಮ್ಮ ದೇಹಕ್ಕಿದೆ. ಅದನ್ನು ನಾವು ಉಳಿಸಿ ಬೆಳೆಸಿಕೊಂಡು ಬರಬೇಕಾದರೆ ಇಂತಹ ಈ ವಿಜ್ಞಾನವನ್ನ, ಯಾವುದು ಎಕಾಲಜಿ ಎಂಬ ವಿಜ್ಞಾನವನ್ನ ನಾವು ಅರಿತುಕೊಳ್ಳಬೇಕು. ಇಲ್ಲದಿದ್ದರೆ ನಮಗೆ ಈ ಹೇಳಿದಂತಹ ಧ್ವನಿಯನ್ನು ನಾವು ನಮ್ಮ ಜೀವನದ ಆರೋಗ್ಯವಂತರಾಗಿರಲು ಬಳಸಿಕೊಳ್ಳುವುದನ್ನು ತಿಳಿದುಕೊಳ್ಳಲು ಸಾಧ್ಯವಿಲ್ಲ. ಆದ್ದರಿಂದ ಈ ಎಕಾಲಜಿ ಎಂಬ ಈ ವಿಜ್ಞಾನವನ್ನು ನಾವು ತಿಳಿದುಕೊಳ್ಳಬೇಕು. ಅದಕ್ಕೆ ತಿಳಿದುಕೊಳ್ಳಲು ಏನು ಮಾಡಬೇಕು ಮುಂತಾದ ವಿಚಾರಗಳನ್ನು ತಿಳಿಯೋದಕ್ಕಿಂತ ಮೊದಲು ಲುಕ್ಕ ಸುತ್ತಿ ಬರೋಣ, ದ್ವೇಷ ಸುತ್ತೋಣ, ಕೋಶ ಓದೋಣ, ಮನಸ್ಸಿನೊಳಗೆ ನುಗ್ಗಿ ನೋಡೋಣ. ಅದುವೇ ದಾರಿ ಮಾಣಿಯ ಟೈಮ್ಸು ಸ್ವಾಗತ, ನಿಮಗೆಲ್ಲರಿಗೂ ಸ್ವಾಗತ. ಎಲ್ಲರಿಗೂ ನಮಸ್ಕಾರ. ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾನು ನಿಮಗೆ ನಮ್ಮ ಆರೋಗ್ಯವನ್ನ ಕಾಪಾಡಿಕೊಳ್ಳಲು, ನಮಗೆ ದೀರ್ಘಕಾಲ ಬದುಕಿರಲು ಬೇಕಾದಂತಹ ಒಂದು ವಿಧಾನದ ಬಗ್ಗೆ ಹೇಳುತ್ತೇನೆ. ಆ ವಿಧಾನ ನನ್ನದಲ್ಲ, ಎಕಾಲಜಿಸ್ಟ್ಗಳಂತಹ ಎಕಾಲಜಿಗಳು ಕಲಿತುಕೊಂಡಂತಹ, ಅವರು ತಿಳಿದುಕೊಂಡಂತಹ, ಅವರು ಸಂಶೋಧನೆಯಿಂದ ಅರಿತುಕೊಂಡಂತಹ ವಿಚಾರವನ್ನ ನಿಮ್ಮೆದುರು ತಿಳಿದಿದ್ದೇನೆ. ಅಂದರೆ ಎಕಾಲಜಿ ಎಂಬುದು ನಮ್ಮ ಪರಿಸರಕ್ಕೆ ಸಂಬಂಧಿಸಿದಂತಹ ಒಂದು ವಿಜ್ಞಾನ ವಿಭಾಗ. ಆ ವಿಜ್ಞಾನ ವಿಭಾಗದಂತೆ ನಾವು ವೈದ್ಯಕೀಯವಾಗಿ ಅದನ್ನು ಬಳಸಿಕೊಂಡಾಗ ನಾವು ಯಾವ ರೀತಿಯಲ್ಲಿ ನಮ್ಮ ಆರೋಗ್ಯವನ್ನ ಕಾಪಾಡಿಕೊಳ್ಳಲು ಸಾಧ್ಯ, ರೋಗ ಬಂದಾಗ ಏನು ಮಾಡಬೇಕು, ನಮ್ಮ ಆರೋಗ್ಯ ಕ್ರಮ ಹೇಗಿರಬೇಕು ಮುಂತಾದ ವಿಚಾರಗಳನ್ನು ತಿಳಿದುಕೊಳ್ಳಬೇಕು. ಹಾಗಾದರೆ ಆರೋಗ್ಯ, ನಾವು ಆಹಾರದಿಂದ ನಮ್ಮ ಎಲ್ಲವನ್ನು ತಿಳಿದುಕೊಳ್ಳಲು ಸಾಧ್ಯವೇ? ಆದರೆ ನಾವು ತೆಗೆದುಕೊಳ್ಳುವಂತಹ ಕೆಲವು ಆಹಾರಗಳು, ಅಂದರೆ ಮಿಶ್ರಣಗಳು, ಆಹಾರದ ಮಿಶ್ರಣಗಳು ನಮಗೆ ನಮ್ಮ ದೇಹದ ಆರೋಗ್ಯವನ್ನು ಕೆಡಿಸುವಂತಿದೆ. ಅಂದರೆ ನಮ್ಮ ಜೀರ್ಣಾಂಗದಲ್ಲಿ ಅದು ನಮಗೆ ತೊಂದರೆ ಉಂಟು ಮಾಡುವಂಥದ್ದು, ಗ್ಯಾಸ್ಟ್ರಿಕ್ ಆಗುವಂಥದ್ದು, ಗ್ಯಾಸ್ಟ್ರಿಕ್ ಇಂದ ನಮಗೆ ಹಲವಾರು ರೀತಿಯ ಸಮಸ್ಯೆಗಳು ಎದುರಾಗುವಂಥದ್ದು ಸ್ಥಿತಿಯನ್ನ ನಾವು ನಾವಾಗಿಯೇ ತಂದುಕೊಳ್ಳುವಂತಹ ಒಂದು ರೀತಿಯನ್ನ ನಾವು ಈ ಆಧುನಿಕ ವೈದ್ಯಶಾಸ್ತ್ರ ಅಥವಾ ಆಯುರ್ವೇದ ವೈದ್ಯಶಾಸ್ತ್ರ ಅಥವಾ ಇತರೆ ಯಾವುದೇ ವೈದ್ಯಕೀಯ ಈಗಿನ ತಿಳಿದಿರುವಂತಹ ಯಾವುದು ರಾಸಾಯನಿಕ ವಸ್ತುಗಳಿಂದ ಅಥವಾ ಫಿಸಿಕ್ಸ್ ನಿಂದ ನಾವು ಕಲಿತುಕೊಂಡ ವಿಚಾರಗಳಿವು, ಇಂತಹ ವಿಚಾರಗಳಿಂದ ನಮಗೆ ಆರೋಗ್ಯದ ಮೇಲೆ ದುಷ್ಪರಿಣಾಮವಾಗುತ್ತಿರುವುದನ್ನು ನಾವು ತಿಳಿಯಬಹುದು. ಫಿಸಿಕ್ಸ್ ಎಂಬುದು ಒಳ್ಳೆಯದಕ್ಕಾಗಿ ಕಂಡುಹಿಡಿದರು, ಆದರೆ ಅಟಮ್ ಬಾಂಬನ್ನು ಮಾಡಿ ಮಾನವರ ನಾಶಕ್ಕೆ ಕಾರಣವಾಗುವಂತಹ ಒಂದು ರೀತಿಯಲ್ಲಿ ಅದನ್ನು ಬಳಕೆ ಆಗುತ್ತಿದೆ. ಅಂದರೆ ಅದರಲ್ಲಿ ಅಪಾಯವಿದೆ. ಆದರೆ ಎಕಾಲಜಿಯಲ್ಲಿ ಯಾವುದೇ ರೀತಿಯ ಅಪಾಯವಿಲ್ಲ, ಅದು ಮುಂದುವರೆದು ಜನಗಳನ್ನ ಕಾಪಾಡುತ್ತದೆ. ಇಂತಹ ವಿಚಾರಗಳನ್ನು ಹೊತ್ತು ಬರುತ್ತಿರುವಂತಹ ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲ್ ಅನ್ನ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲವಾದ್ರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರಲಿ ಒಮ್ಮೆ ಕ್ಲಿಕ್ ಮಾಡಿ ಸಾಕು, ನೀವು ಸಬ್ಸ್ಕ್ರೈಬ್ ಆಗ್ತೀರಿ. ಅದೇ ರೀತಿ ಪಕ್ಕದಲ್ಲಿ ಕಾಣುವ ಗಂಟೆಯ ಚಿಹ್ನೆಯನ್ನು ಒಮ್ಮೆ ಕ್ಲಿಕ್ ಮಾಡಿದರೆ ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲ್ ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಆದ ನಿಮ್ಮ ಮೊಬೈಲಿಗೆ ನೋಟಿಫಿಕೇಶನ್ ಬರುವುದರಿಂದ ನೀವು ಎಲ್ಲಾ ವಿಡಿಯೋಗಳನ್ನು ಆರಂಭದಿಂದ ಕೊನೆಯವರೆಗೂ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹೆಚ್ಚು ಹೆಚ್ಚು ವಿಷಯಗಳನ್ನು ತಿಳಿದುಕೊಳ್ಳಲು ಸಾಧ್ಯವಾಗುತ್ತದೆ. ನೋಡಿ, ಈಗ ನಾನು ಹೇಳಿದೆ, ಧ್ವನಿಯು ಆಯುಸ್ಸನ್ನು ಹೆಚ್ಚಿಸುತ್ತಂತೆ. ಆಹಾರ ಮತ್ತು ಮಾನಸಿಕ ಆರೋಗ್ಯದ ಸಂಬಂಧವೇನು ಎಂಬುದನ್ನು ನಾವು ಮೊದಲು ತಿಳ್ಕೋಬೇಕು. ಆಹಾರ ಎಂಬುದು ನಮ್ಮ ದೇಹಕ್ಕೆ ಬೇಕಾದಂತ ಒಂದು ಮುಖ್ಯವಾದ ವಸ್ತು. ಅದರ ಸಾರಾಂಶ ಎಂದರೆ ಮೈಂಡ್. ಅದರ ಸಾರಾಂಶ ಮೈಂಡ್. ಅದೊಂದು ಎಲೆಕ್ಟ್ರೋಮ್ಯಾಗ್ನೆಟಿಕ್ ಪವರ್ ಎನರ್ಜಿ ಆಗಿರುತ್ತೆ. ಅಂದ್ರೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಎನರ್ಜಿ. ಅದಕ್ಕೆ ಅದು ಈ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಪವರ್ ಎಲ್ಲಿ ಸಿಗುತ್ತೆ? ಸೂರ್ಯನ ಬೆಳಕಿನಿಂದ ಸಿಗುತ್ತದೆ. ಸೂರ್ಯನ ಬೆಳಕು, ಆ ಬೆಳಕಿನಿಂದ ನಾವು ಅದನ್ನ ಪಡೆಯಬಹುದು. ಅಂದರೆ ಆ ಬೆಳಕನ್ನ ಪಡೆದು ಸಸ್ಯಗಳು ಯಾವ ರೀತಿಯಲ್ಲಿ ಆಹಾರವನ್ನು ತಯಾರಿಸಿಕೊಳ್ಳುತ್ತೆ ಎಂಬುದು ನಿಮ್ಗೆ ಗೊತ್ತಿದೆ. ಅಂದ್ರೆ ಸಸ್ಯಗಳಿಗೆ ಸೂರ್ಯಪ್ರಕಾಶವು ಅತಿ ಮುಖ್ಯವಾದಂತಹ ಒಂದು ಎನರ್ಜಿ ವಸ್ತುವಾಗಿ ಬಳಕೆ ಆಗ್ತಾ ಇದೆ. ಮನುಷ್ಯರು ಅದನ್ನ ಸರಿಯಾದ ರೀತಿಯಲ್ಲಿ ಬಳಸಿಕೊಳ್ಳುತ್ತಿಲ್ಲ. ಅಂದರೆ ಇದರಿಂದ ಏನು ನಮಗೆ ನಡೆಯುತ್ತದೆ ಎಂಬುದನ್ನು ತಿಳ್ಕೋಬೇಕು. ನಮ್ಮ ಆಹಾರ ನಮಗೆ ಬೇಕಾಗುತ್ತದೆ, ಆದರೆ ಆಹಾರದಲ್ಲಿ
ಯಾವ ಯಾವ ರೀತಿಯ ಆಹಾರವನ್ನ ನಾವು ತೆಗೆದುಕೊಳ್ಳುತ್ತೇವೆ ಎಂಬುದು ಮುಖ್ಯವಾಗುತ್ತದೆ. ಎಕಾಲಜಿ ಅಂದರೆ ಒಂದು ಸೈನ್ಸ್. ನಾನು ಹೇಳಿದೆ, ಫಿಸಿಕ್ಸು ಅಟಮ್ ಬಾಂಬು ಅನ್ನು ತಯಾರಿಸುತ್ತದೆ, ಅದು ಅಪಾಯಕಾರಿ. ಅಂದರೆ ಇದೆಲ್ಲವೂ ನಾವು ನೋಡಬೇಕಾದ್ರೆ ನಮ್ಮ ಆಹಾರದಲ್ಲಿರುವ ಒಂದಕ್ಕೊಂದು ಸಹಕಾರಿಯಾಗಿರುವಂತಹ ಆಹಾರವನ್ನು ನಾವು ಅನುಸರಿಸುತ್ತಾ ಬಂದಾಗ ನಮಗೆ ಅಪಾಯಕಾರಕವಾದಂತಹ ರೋಗಗಳು ಬರದಂತೆ ತಡೆಯಲು ಸಾಧ್ಯ. ಅಂದರೆ ಸಹಕಾರಿಯಾಗುವುದಂದ್ರೇನು? ಅದಕ್ಕೆ ನಾವು ಕೆಮಿಸ್ಟ್ರಿಯ ಬಗ್ಗೆ ತಿಳ್ಕೊಂಡಿರಬೇಕು. ಕೆಮಿಸ್ಟ್ರಿ ಆರೋಗ್ಯಕ್ಕಾಗಿ ನಾವು ತಿಳ್ಕೊಂಡಾಗ ಮಾತ್ರ ಅದು ನಮಗೆ ಹೆಚ್ಚು ಉಪಯೋಗ ಬರುತ್ತದೆ. ಯಾವ ರೀತಿಯಲ್ಲಿ ಯಾವ ಯಾವ ವಸ್ತುಗಳು ಯಾವ ಯಾವ ಆಹಾರದಿಂದ ಉತ್ಪತ್ತಿ ಆಗುತ್ತದೆ, ಅನ್ನದಿಂದ ಯಾವುದು, ಚಿಕನಿಂದ ಯಾವುದು, ಮೊಟ್ಟೆಯಿಂದ ಯಾವುದು, ಹಣ್ಣಿನಿಂದ ಯಾವುದು, ತರಕಾರಿಯಿಂದ ಯಾವುದು ಮುಂತಾದ ವಿಚಾರಗಳನ್ನು ತಿಳಿದುಕೊಳ್ಳಬೇಕು. ಯಾಕಂದರೆ ಅದರಲ್ಲಿರುವಂತಹ ರಾಸಾಯನಿಕ ವಸ್ತುಗಳ ಬಗ್ಗೆ ತಿಳ್ಕೊಂಡಾಗ ಮಾತ್ರ ನಾವು ಆಹಾರವನ್ನು ಸರಿಯಾದ ರೀತಿಯಲ್ಲಿ ಬಳಸಲು ಸಾಧ್ಯವಾಗುತ್ತದೆ. ಯಾಕಂದರೆ ಅನ್ನದಲ್ಲೂ ಅನ್ನ ಮತ್ತು ಚಿಕನ್ ಒಟ್ಟಿಗೆ ಸೇವಿಸುವುದರಿಂದ ಅದು ವಿರುದ್ಧ ಆಹಾರವಾಗುತ್ತದೆ. ಆದ್ದರಿಂದ ನೀವು ಚಿಕನ್ ತಿಂದಾಗ ತರಕಾರಿ ತಿನ್ನಿರಿ. ನಾವು ತರಕಾರಿಯನ್ನು ಹಸಿಯಾಗಿ ತಿಂತೀವಿ ನೋಡಿ, ಯಾವುದು ಸೌತೆಕಾಯಿಯನ್ನು ತಿಂತೀವಿ, ಕುಕುಂಬರನ್ನು ನಾವು ಚಿಕನ್ ತಿಂದಾಗ ತಿನ್ನುವುದು ಒಳ್ಳೆಯದು. ಅಂದರೆ ಚಿಕನ್ ಜೊತೆಯಲ್ಲಿ ನೀವು ಕುಕುಂಬರ್ ತಿನ್ಬಹುದು, ಅದರಿಂದ ನಿಮ್ಮ ಆರೋಗ್ಯ. ಆದರೆ ಚಿಕನ್ ಜೊತೆಯಲ್ಲಿ ನೀವು ಅನ್ನವನ್ನ ತಿನ್ನುವುದು ಸರಿಯಲ್ಲ. ನೀನು ಅದನ್ನು ಒಂದು 3 ಗಂಟೆ ಡಿಫರೆನ್ಸ್ ಅಲ್ಲಿ ತಿನ್ನಿ. ಯಾಕಂದ್ರೆ ಅದು ನಮ್ಮ ದೇಹದಲ್ಲಿ ಉತ್ಪತ್ತಿ ಮಾಡುವ ರಾಸಾಯನಿಕಗಳು ವಿರುದ್ಧವಾಗಿರುತ್ತದೆ. ಅದಕ್ಕೆ ಅದರ ಕರಗಲು ಬೇಕಾದ, ಅಂದರೆ ಅದು ಜೀರ್ಣಿಸಿಕೊಳ್ಳಲು ಬೇಕಾದ ಬಳಸುವಂತಹ ರಾಸಾಯನಿಕಗಳು ಬೇರೆ ಬೇರೆ ಆಗಿರುವುದರಿಂದ ನಮಗೆ ಗ್ಯಾಸ್ಟ್ರಿಕ್ ಶುರುವಾಗಬಹುದು ಅಥವಾ ನಮ್ಮ ಮಲಬದ್ಧತೆ ಕಾಣಿಸಿಕೊಳ್ಳಬಹುದು. ಆ ರೀತಿಯ ಕೆಲವು ಸಮಸ್ಯೆಗಳನ್ನು ಎದುರಿಸುವುದರಿಂದ ನಾವು ಇದರ ಜೊತೆ ಯಾವ ಯಾವ ವಸ್ತುಗಳನ್ನು ತಿನ್ನಬೇಕೆಂಬುದನ್ನು ಮೊದಲು ಅರ್ಥ ಮಾಡಿಕೊಳ್ಳಬೇಕು. ಯಾಕಂದರೆ ನಮ್ಮ ದೇಹದಲ್ಲಿ ಇರುವಂತಹ ಕೆಲವು ರಾಸಾಯನಿಕಗಳು ಒಂದಕ್ಕೊಂದು ಬೆರೆತಾಗ ಅದು ವಿರುದ್ಧ ಫಲವನ್ನ ಕೊಡುತ್ತದೆ. ಆ ವಿರುದ್ಧ ಫಲದಿಂದಾಗಿ ನಮ್ಮ ಆರೋಗ್ಯದಲ್ಲಿ ಏರುಪೇರಾಗುತ್ತದೆ. ನೀವು ಹೇಳ್ಬೋದು, ಏನು ನಮ್ಮ ದೇಹದಲ್ಲಿ ಒಂದು ಉರಿಯೂತ ಆಗಿದೆ, ಅದಕ್ಕೇನು ಪರಿಹಾರ? ಉರಿಯೂತ ಎಂಬುದು ಒಂದು ಅದಕ್ಕೆ ಆಗಿರುವಂತಹ ಏಟಿನ ಫಲ ಅಥವಾ ಅದಕ್ಕಾಗಿರುವ ಬೇರೆ ಯಾವುದಾದ್ರೂ ರೀತಿಯ ತೊಂದರೆಯಿಂದ, ಅಂದರೆ ನಿಮ್ಮ ಪರಸ್ಪರ ವಿರುದ್ಧವಾದಂತಹ ಆಹಾರವನ್ನು ತಗೊಂಡಾಗ ಅದು ನಿಮ್ಮಲ್ಲಿ ವಿರುದ್ಧವಾದ ಪರಿಣಾಮವನ್ನು ಉಂಟು ಮಾಡಿ ಉರಿಯೂತವನ್ನು ಉಂಟು ಮಾಡಬಹುದು. ಅದು ನಿಮ್ಮ ಕರಳಿನಲ್ಲಿ ಅಥವಾ ನಿಮ್ಮ ಜಠರದಲ್ಲಿ ಅಗ್ನಿ ಹಾಗೆ ಸುಡಬಹುದು. ಆ ಸುಡುವುದರಿಂದ ಅದರಲ್ಲಿ ನಿಮ್ಮಲ್ಲಿ ಉರಿಯೂತ ಕಾಣಿಸುತ್ತದೆ. ನಿರಂತರವಾಗಿ ಉರಿಯೂತದ ಸಮಸ್ಯೆ ಅಂದರೆ ನೋವು, ಉರಿ ಮುಂತಾದವುಗಳು ಕಂಡಾಗ ಅದಕ್ಕೆ ಸರಿಯಾದ ರೀತಿಯ ಚಿಕಿತ್ಸೆಯನ್ನ ಮಾಡಬೇಕಾಗುತ್ತದೆ. ನಿರಂತರವಾಗಿ ಇಂತಹ ನಿಮಗೆ ಕೈಗೆ ಒಂದು ಏಟು ಬಿತ್ತು, ಅವಾಗ ಏಟು ಬಿದ್ದ ಕೂಡಲೇ ಊತ ಬರುತ್ತದೆ. ನಿಮ್ಮ ತಲೆಯ ಮೇಲೆ ಒಂದು ಏಟು ಬಿತ್ತು, ಅಲ್ಲಿ ನಿಮಗೆ ಊತ ಬರುತ್ತೆ. ಯಾಕಾಯ್ತು? ಏಟಿನ ರಭಸದಿಂದ ಹಾಗಾಗಿದೆ. ಅದನ್ನು ನಾವು ಅದಕ್ಕೆ ಬೇಕಾದ, ಅದನ್ನು ಕಡಿಮೆ ಮಾಡಲು ಬೇಕಾದಂತಹ ಉಪಶಮನಕ್ಕೆ ಬೇಕಾದಂತಹ ವಸ್ತುವನ್ನು ಬಳಸಬೇಕು. ಹಾಗೆ ಕೆಲವು ಏಟುಗಳು ಸ್ವಲ್ಪ ಬಂದು ಹೋಗುತ್ತೆ, ಆದರೆ ಒಳಗೂ ಅದರ ಏಟು ಬಿದ್ದಿದ್ದರೆ, ಆಳವಾಗಿದ್ದರೆ ಅದಕ್ಕೆ ನೀವು ಹೊಸದಾದಂತಹ ಅದಕ್ಕೆ ಸರಿಯಾದ ಟ್ರೀಟ್ಮೆಂಟ್ ಕೊಡಬೇಕು. ಅದಕ್ಕೆ ನಾವು ಹೇಳೋದು, ಇದು ಎಕಾಲಜಿಕಲ್ ಆದರೆ ಯಾವುದೇ ಆದರೂ ಸಹ ಅದಕ್ಕೆ ನಮ್ಮ ಆಹಾರದಿಂದ ಅದನ್ನು ಪರಿಹರಿಸುವಂತಹ ಶಕ್ತಿ ಇದೆ. ಆಹಾರದಿಂದ ಮಾನಸಿಕ ಆರೋಗ್ಯವನ್ನು ಕಾಪಾಡಿಕೊಳ್ಳಬಹುದು. ಮಾನಸಿಕ ಆರೋಗ್ಯವನ್ನು ಕಾಪಾಡಿಕೊಳ್ಳುವುದಕ್ಕೆ ನಮ್ಮಲ್ಲಿ ಆಹಾರ ತೆಗೆದುಕೊಂಡಾಗ ಆಗುವಂತಹ ಬದಲಾವಣೆಗಳಿಂದ ನಾವು ಉತ್ತಮವಾದ ಫಲವನ್ನು ನಾವು ಪಡೆಯಬಹುದು. ಅಂದರೆ ರಕ್ತದ pH ಹೆಚ್ಚಾದಾಗ ಏನಾಗುತ್ತೆ? ಹೆಚ್ಚಾದಾಗ ಅದು ನಮ್ಮಲ್ಲಿ ಹೆಪ್ಪುಗಟ್ಟುವಂತಹ ಇಲ್ವಾ, ಅದು ಹೆಚ್ಚಾಗಿ ರಕ್ತ ಒತ್ತಡ ಉಂಟು ಮಾಡುವಂತಹ ಸಾಧ್ಯತೆಗಳು ಹೆಚ್ಚಾಗುತ್ತದೆ. ಹಾಗಾದಾಗ ನಮಗೆ ಕಾಯಿಲೆ ಬರುತ್ತದೆ. ಹಾಗಾದ್ರೆ ಏನ್ ಮಾಡಬೇಕು? ಈ ರೀತಿಯಲ್ಲಿ ದೇಹ ಉರಿಯೂತ ಸಮಸ್ಯೆ ಇಂಪ್ಲಿಮೆಂಟೇಷನ್, ನೋವು, ಅದನ್ನು ಗುಣಪಡಿಸಬೇಕು. ಅದಕ್ಕೆ ಕಾರಣಗಳನ್ನು ಮೊದಲು ಪತ್ತೆ ಮಾಡಬೇಕು. ಯಾಕೆ ಬರುತ್ತೆ ರೋಗಗಳು ಅಂದರೆ, ಒಂದು ನ್ಯಾಚುರಲ್ ಅಂದರೆ ಪ್ರಕೃತಿ ವಿರುದ್ಧವಾದ ರೀತಿಯಲ್ಲಿ ಬದುಕುವುದರಿಂದ ನಮಗೆ ರೋಗ ಬರಬಹುದು. ಇಲ್ಲವೇ ನಮ್ಮ ಆಹಾರದಲ್ಲಾಗುವಂತಹ ಕೆಲವು ಪ್ರೋಟೀನ್ ಅಥವಾ ಇಂಥ ವಸ್ತುಗಳ ಹೆಚ್ಚು ಕಡಿಮೆಯಿಂದ ಆಗಬಹುದು. ಅಥವಾ ಈ ರೀತಿಯಲ್ಲಿ ನಾವು ಲೆಕ್ಕ ಹಾಕಿದಾಗ 8 ವಿಧದಲ್ಲಿ ರೋಗಗಳು ಆರೋಗ್ಯ ಕೆಡುವಂತಹ ಸಾಧ್ಯತೆ ಇದೆ. ಅದಕ್ಕೆ ನಾವು ತಿನ್ನುವ ಆಹಾರ, ಈಗ ಬರುವಂತಹ ಮಾರುಕಟ್ಟೆಯಲ್ಲಿ ನಮಗೆ ತಿನ್ನುವ ಪ್ರತಿಯೊಂದು ಆಹಾರವು ಅದರಲ್ಲಿ ವಿಷಾಂಶವು ಇರುವುದನ್ನ ನಾವು ನೋಡಬಹುದು. ಯಾಕೆ ಹೇಳಿ? ಅದು ಅವರಿಗೆ ಹೆಚ್ಚಿನ ಲಾಭ ಬರಲು, ಅಥವಾ ಅದನ್ನು ಹೆಚ್ಚು ದಿನಗಳವರೆಗೆ ಕೆಡದಂತೆ ಇರಲು
ಬೇಕಾದಂತಹ ವಸ್ತುಗಳನ್ನ, ಅದಕ್ಕೆ ಬೇಕಾದ ರಾಸಾಯನಿಕ ವಸ್ತುಗಳು ಅಥವಾ ವಿಷದ ವಸ್ತುಗಳನ್ನ ಬಳಸುತ್ತಾರೆ. ಅದು ನಾವು ತಿನ್ನುವಾಗ ಅದರ ಜೊತೆಯಲ್ಲಿ ನಮ್ಮ ಹೊಟ್ಟೆಗೆ ಸೇರುತ್ತೆ. ಇದರಿಂದಾಗಿ ಹೆಚ್ಚು ರೋಗಗಳು ಕಾಣಿಸಿಕೊಳ್ಳುವಂತಹ ಸಾಧ್ಯತೆ ಇದೆ. ಅದಕ್ಕಾಗಿ ನಾವೇನು ಮಾಡಬೇಕು, ಎಕಾಲಜಿಕಲಿ ನಾವು ಅದನ್ನ ನಾವೇ ಸ್ವಂತವಾಗಿ ಬೆಳೆದು ಅದನ್ನು ಬಳಸಿದಾಗ ನಮಗೆ ಶುದ್ಧವಾದಂತಹ ಆಹಾರವನ್ನು ಸೇವಿಸಲು ಸಾಧ್ಯವಾಗುತ್ತದೆ. ಅದೇ ಇಲ್ಲದಿದ್ದರೆ ರೋಗಗಳು ನಿರಂತರವಾಗಿ ನಮ್ಮನ್ನ ಕಾಡುತ್ತಾ ಹೋಗುತ್ತದೆ. ಎಷ್ಟೇ ಔಷಧಿ ತಗೊಂಡರೂ ಮತ್ತೆ ಮತ್ತೆ ಆ ರೋಗ ನಮ್ಮನ್ನ ಕಾಡಲಾರಂಭಿಸುತ್ತದೆ. ಹೆಲ್ತ್ ಅಂಡ್ ಎಕಾಲಜಿಯಿಂದ ಆರೋಗ್ಯ, ಆಯುಷ, ಸೌಂದರ್ಯ ಮತ್ತು ಆನಂದವನ್ನ ಪಡೆಯಬಹುದು. ಹೇಗೆ ಪಡಿತೀರಿ ಅಂದರೆ, ಎಕಾಲಜಿ ಎಂಬುದು ನಮ್ಮ ಪರಿಸರವನ್ನ ಉಳಿಸಿ ಬೆಳೆಸುವಂತಹ ಒಂದು ವಿಜ್ಞಾನ. ಅಂದ್ರೆ ಪರಿಸರ ಅಂದ್ರೆ ಮನುಷ್ಯನು ಸೇರುತ್ತಾನೆ, ಪ್ರಾಣಿಗಳು ಸೇರುತ್ತವೆ, ಪ್ರತಿಯೊಂದು ಹಕ್ಕಿ ಪಕ್ಷಿಗಳು ಸೇರುತ್ತವೆ. ಅವೆಲ್ಲವೂ ಈ ಪರಿಸರಕ್ಕೆ ತಕ್ಕಂತೆ ಬದಲಾದ ಜೀವನವನ್ನು ಕಂಡುಕೊಂಡಾಗ, ಆ ಪರಿಸರವನ್ನ ನಾವು ಬೆಳೆಸಿ ಆ ಪರಿಸರ ಸರಿಯಾಗಿ ಕಾಪಾಡಿಕೊಂಡು ಬಂದಾಗ ನಾವು ನಮ್ಮ ಆರೋಗ್ಯವನ್ನು ಕಾಪಾಡಲು ಸಾಧ್ಯ. ಅಂದರೆ ನಮ್ಮ ಆಯುಷ್ಯ, ಆರೋಗ್ಯ, ಸೌಂದರ್ಯ, ಆನಂದ ಇದೆಲ್ಲವನ್ನು ನಾವು ನಮ್ಮ ಪರಿಸರವನ್ನು ಶುದ್ಧವಾಗಿಟ್ಟುಕೊಳ್ಳುವುದರಿಂದ ಸಾಧ್ಯ. ಅಂದ್ರೆ ಪರಿಸರ ಶುದ್ಧವಾಗಿಟ್ಟುಕೊಳ್ಳುವುದರಿಂದ ಮರಗಿಡಗಳನ್ನು ಬೆಳೆಸಬೇಕು. ಈಗ ಒಟ್ಟಾರೆ ನಾವು ಮರಗಿಡಗಳನ್ನು ಬೆಳೆಸಿ ಆ ಪರಿಸರವನ್ನ ನೀವು ವೀಕ್ಷಣೆ ಮಾಡಿದಾಗ, ಆ ಪರಿಸರದಲ್ಲಿರುವಂತಹ ಗಾಳಿಯನ್ನ ನೀವು ನೋಡಿದಾಗ, ಆ ಪರಿಸರದಲ್ಲಿ ಬೀಳಿಸುವ ತಂಗಾಳಿಯನ್ನು ನೀವು ಅನುಭವಿಸಿದಾಗ ನಿಮಗೆ ಅದರಿಂದ ಸಿಗುವಂತಹ ಆನಂದವೇ ಬೇರೆ. ಇದೇ ರೀತಿಯಿಂದ ನೋಡಿ, ನಾವು ಎಲ್ಲಿ ಬೇಕಾದರೂ ಕಾಡು ಮರಗಿಡಗಳನ್ನು ಬೆಳೆಸಬಹುದು. ಈಗ ನೋಡಿ, ಗಲ್ಫ್ ರಾಜ್ಯಗಳಲ್ಲಿ ಮರಳುಗಾಡಿನಲ್ಲಿ ಅಲ್ಲಿ ಗಿಡಗಳನ್ನು ಬೆಳೆಸಿ ವನವನ್ನ ಸೃಷ್ಟಿ ಮಾಡುತ್ತಿದ್ದಾರೆ. ಅಲ್ಲಿ ಯಾಕೆ ಜನಗಳ ಆಸಕ್ತಿಯಿಂದ ಮರಗಿಡಗಳನ್ನು ಬೆಳೆಸಬಹುದು. ಆ ಮರಗಳನ್ನು ಬೆಳೆಸುವುದರಿಂದ ನಮ್ಮ ಆರೋಗ್ಯ, ಅಂದ್ರೆ ಯಾಕೆ ನಮಗೆ ಸಿಗುವಂತ ಶಕ್ತಿ ಯಾವುದು, ಅತ್ಯುತ್ತಮವಾದಂತ ಎನರ್ಜಿ ಯಾವುದು, ಸೂರ್ಯನ ಬಿಟ್ಟರೆ ಬೇರೆ ಯಾವುದು ಎನರ್ಜಿಗಳು ನಮಗೆ ಆರೋಗ್ಯಕರವಾಗಿರುವುದಿಲ್ಲ. ಯಾಕೆ ಈಗ ನಾವು ಎನರ್ಜಿಗಾಗಿ ಏನೇನು ಅಣುವನ್ನು ಬಳಸುತ್ತೇವೆ, ಅಣುವಿನಿಂದ ವಿದ್ಯುತ್ತನ್ನು ತಯಾರಿಸುತ್ತೇವೆ, ವಿದ್ಯುತ್ತು ಅಥವಾ ಕಲ್ಲಿದ್ದಲಿನಿಂದ ವಿದ್ಯುತ್ತನ್ನು ತಯಾರಿಸುತ್ತೇವೆ, ಇಲ್ಲ ನಾವು ಪೆಟ್ರೋಲ್ ಅಥವಾ ಡೀಸೆಲ್ ಇಂದ ಕರೆಂಟ್ ಅನ್ನು ಉತ್ಪಾದನೆ ಮಾಡುತ್ತೇವೆ. ಹೀಗೆ ಉತ್ಪಾದನೆ ಮಾಡುವುದಕ್ಕೆಲ್ಲವೂ ಪರಿಸರದ ಮೇಲೆ ನಾವು ಅವಲಂಬಿತರಾಗಿ ಅದನ್ನೇ ಹಾಳು ಮಾಡ್ತಾ ಹೋಗ್ತೇವೆ. ಅದು ಪರಿಸರವನ್ನ ನಾಶ ಮಾಡ್ತಾ ಇದೆ. ಆದ್ರೆ ಸೂರ್ಯನಿಂದ ನೇರವಾಗಿ ಸಿಗುವಂತಹ ಎನರ್ಜಿ ಇದೆಯಲ್ಲ, ಅದನ್ನು ಬಳಸಲು ಸಾಧ್ಯವಾದಷ್ಟು ಸುಲಭವಾಗಿ ನಮಗೆ ಬಳಸುವಂತಹ ಒಂದು ವಿಧಾನವನ್ನು ಕಂಡುಕೊಂಡರೆ ನಾವು ಪಡೆದುಕೊಂಡಂಗೆ. ಆರೋಗ್ಯವನ್ನು ಕಾಪಾಡುವುದೆಂದರೇನು, ನಾವು ವರ್ಷಗಳವರೆಗೆ ಬದುಕಿರುವಂತಹ ಒಂದು ಪರಿಸರವನ್ನ ಸೃಷ್ಟಿ ಮಾಡಿಕೊಳ್ಳುವುದು. ಅದಕ್ಕೆ ನಮಗೆ ಬೇಕಾಗಿದ್ದು ಗಿಡ ಮರಗಳು. ಗಿಡ ಮರಗಳನ್ನ ಯಾಕೆ ಬೆಳೆಸಬೇಕು, ಗಿಡ ಮರಗಳಿಂದ ಎನರ್ಜಿಯನ್ನು ಪಡೆದು, ಗಿಡ ಮರಗಳು ಸೂರ್ಯನಿಂದ ಎನರ್ಜಿಯನ್ನು ಪಡೆದು ಅವು ತನ್ನಷ್ಟಕ್ಕೆ ತಾವೇ ಬೆಳೆಯುತ್ತದೆ. ಅದೇ ರೀತಿ ಮನುಷ್ಯನು ಸಹ ಆ ಎನರ್ಜಿಯನ್ನು ಬಳಸಿ ಯಾವ ಕೆಲಸಗಳು ಮಾಡಬಹುದೋ ಅದನ್ನು ಮಾಡಿದಾಗ ನಾವು ನಮ್ಮ ಹೆಲ್ತ್ ಮತ್ತು ಆಯುಷ್ಯವನ್ನ, ಸೌಂದರ್ಯವನ್ನ ಹೆಚ್ಚಿಸಿಕೊಂಡು ಸಂತೋಷವಾಗಿರಲು ಸಾಧ್ಯವಾಗುತ್ತದೆ. ಶಬ್ದದಿಂದ ಆರೋಗ್ಯವನ್ನ ನಾವು ಹೇಗೆ ವರ್ಧಿಸಿಕೊಳ್ಳುವುದಕ್ಕೂ ಅದಕ್ಕೆ ಶಂಕುನಿ ಎಂಬ ಒಂದು ವ್ಯಾಯಾಮ. ಆ ಶಂಕುನಿ ಎಂಬ ವ್ಯಾಯಾಮದಿಂದ ನಮಗೆ ಹೆಚ್ಚಿನ ಶಬ್ದವನ್ನು ಯಾವ ರೀತಿ ನಾವು ನಮ್ಮ ಕಿವಿಗಳಲ್ಲಿ ಕೇಳಿ ಅದನ್ನು ಬಳಸಿಕೊಂಡಾಗ, ಅದಕ್ಕೆ ನಾವು ಬೇರೆ ಬೇರೆ ವಿಧಾನಗಳಿವೆ. ಆ ವಿಧಾನಗಳನ್ನೆಲ್ಲವನ್ನು ಇಲ್ಲಿ ನಾವು ವಿವರಿಸಲು ಸಾಧ್ಯವಾಗೋದು. ಯಾಕಂದ್ರೆ ಇದು ತುಂಬಾ ಲಾಂಗ್ ಆಗುತ್ತೆ. ಅಷ್ಟು ಲಾಂಗ್ ನಮಗೆ ವಿಡಿಯೋ ತಯಾರಿಸಲು ಸಾಧ್ಯವಾಗುವುದಿಲ್ಲ. ಅದನ್ನೆಲ್ಲವೂ ಮುಂದಿನ ವಿಡಿಯೋಗಳಲ್ಲಿ ಹೇಳ್ತಾ ಹೋಗ್ತೇವೆ. ಅಂದರೆ ಈ ಶಂಕುನಿ ಎಂಬ ಆ ಒಂದು ವ್ಯಾಯಾಮದಿಂದ ಧ್ವನಿಯನ್ನ ನಾವು ಸಂಗ್ರಹಿಸಿಕೊಂಡು ನಮ್ಮ ಆರೋಗ್ಯವನ್ನು ಉತ್ತಮಪಡಿಸಿಕೊಳ್ಳಬಹುದು. ಆದರೆ ಆರೋಗ್ಯಕ್ಕಾಗಿ ನಾನು ವ್ಯಾಯಾಮ ಮಾಡಬೇಕಾ? ಆರೋಗ್ಯವಿದ್ದಾಗ ನಿಮ್ಮ ಫಿಸಿಕಲ್ ಅಂದ್ರೆ ನಿಮ್ಮ ದೇಹಕ್ಕಾಗಿ ನೀವು ವ್ಯಾಯಾಮ ಮಾಡುವುದು ಸರಿ. ಆದರೆ ವೃದ್ಧರಾದವರು 80-85 ವರ್ಷ ವಯಸ್ಸಾದವರಿಗೆ ಅಂತ ಫಿಸಿಕಲಿ ಅಂತ ವ್ಯಾಯಾಮ ಮಾಡಲು ಸಾಧ್ಯವಾಗದು. ಅಂತವರಿಗೆ ಈ ಶಂಕುನಿ ಎಂಬ ಈ ವ್ಯಾಯಾಮ ಅಂದರೆ ಶಬ್ದವನ್ನು ಆಲಿಸುವಂತಹ, ಶಬ್ದವನ್ನು ಕೇಳುವಂತಹ, ಅದನ್ನು ಮನಸ್ಸಿಗೆ ಸಂಗ್ರಹಿಸುವಂತಹ ವಿದ್ಯೆಯನ್ನ ಅಭ್ಯಾಸ ಮಾಡಿಕೊಂಡರೆ ಆರೋಗ್ಯ ಉತ್ತಮಗೊಳ್ಳುತ್ತದೆ. ಅಂದರೆ ನಾವು
ಬಯಸಿದಷ್ಟು ಕಾಲ ಬದುಕಿರಲು ಇದರಿಂದ ಸಾಧ್ಯವಾಗುತ್ತದೆ. ಅಂದರೆ ಶಬ್ದ ಆ ಒಂದು ಶಂಕಿನಿ ಎಂಬ ಆ ವ್ಯಾಯಾಮದಿಂದ ಆ ಶಬ್ದವನ್ನು ಸಂಗ್ರಹಿಸಿಕೊಳ್ಳುವಂತಹ ಒಂದು ಸಿದ್ಧಿ ನಿಮಗೆ ಬಂದರೆ ಆ ಸಿದ್ಧಿಯಿಂದ ನಾವು ಬಯಸಿದಷ್ಟು ಕಾಲದವರೆಗೂ ಬದುಕಿರಲು ಸಾಧ್ಯ. ಅಂದರೆ ಈ ಧ್ವನಿ ಕೂಡ ನಮ್ಮ ದೈಹಿಕಕ್ಕೆ ಬೇಕಾದಂತಹ ಆಹಾರದಂತೆಯೇ ಧ್ವನಿ ಕೂಡ ಒಂದು ಆಹಾರವೆಂದು ತಿಳಿದು ಅದನ್ನ ನಾವು ತೆಗೆದುಕೊಂಡು ಅದನ್ನ ಕ್ರಿಯೇಟಿವ್ ಆಗಿ ಕನೆಕ್ಷನ್ ಮಾಡಿದಾಗ ನಮಗೆ ವಿ ಕ್ಯಾನ್ ಅಂತ ನಾವು ಹೇಳ್ಬೋದು. ವಿ ಕ್ಯಾನ್, ನಾನು ಮಾಡಬಲ್ಲೆ, ನನ್ನಿಂದ ಸಾಧ್ಯ ಎಂಬುದನ್ನು. ಆದರೆ ವ್ಯಾಯಾಮ ಮಾಡಬೇಕು, ಅದು ಫಿಸಿಕಲ್ಗಾಗಿ ಅಂದರೆ ನಮ್ಮ ಬಾಡಿಗಾಗಿ ಹೊರತು ನಮ್ಮ ಮಾನಸಿಕವಾಗಿ, ನಮ್ಮ ಮನಸ್ಸು ಯಾವಾಗ ಗಟ್ಟಿಮುಟ್ಟಾಗಿ, ನಮ್ಮ ಮನಸ್ಸು ಯಾವಾಗ ಆರೋಗ್ಯವಾಗಿರುತ್ತದೋ ಆಗ ನಮಗೆ ಹೆಚ್ಚು ಕಾಲ ಬದುಕಿರುವಂತಹ ಒಂದು ಸಾಧ್ಯತೆ ಹೆಚ್ಚಾಗಿದೆ. ಅದಕ್ಕೆ ಶಂಕಿನಿ ವ್ಯಾಯಾಮ ಅಭ್ಯಾಸ ಮಾಡುವುದು ಯಾವುದು? ಧ್ವನಿಯನ್ನ ನಾವು ಶೇಖರಿಸುವಂತಹ, ಧ್ವನಿಯನ್ನ ನಾವು ಕೇಳಿ ತಿಳಿದುಕೊಳ್ಳುವಂತಹ ಆ ಒಂದು ಸಿದ್ಧಿಯನ್ನ ಪಡೆದುಕೊಳ್ಳುವುದು ಅದೇನು ಕಷ್ಟದ ಕೆಲಸ ಅಲ್ಲ. ಅದಕ್ಕೆ ನೀವು ಕೂರಬೇಕಾದ ರೀತಿ, ನೀವು ಕೇಳಬೇಕಾದದ್ದು, ನಿಮ್ಮ ಕೇಳುವ ಯಾವ ಶಬ್ದನ್ನು ಕೇಳಬೇಕು ಎಂಬುದನ್ನ ತಿಳಿದುಕೊಳ್ಳಬೇಕು. ಅದನ್ನೆಲ್ಲ ಮುಂದಿನ ವಿಡಿಯೋಗಳಲ್ಲಿ ಹೇಳ್ತಾ ಹೋಗ್ತೇನೆ. ಈಗ ನಾನು ಇದರ ಒಂದು ಮುಖಪುಟ ಅಷ್ಟೇ. ಏನು ಧ್ವನಿ ಎಂಬುದು, ಎಕಾಲಜಿಯಲ್ಲಿ ಧ್ವನಿ ಎಂಬುದು ಸಹ ನಮಗೆ ಒಂದು ಆಹಾರ. ಅದರಿಂದ ನಮ್ಮ ಜೀವನದಲ್ಲಿ ನಾವು ಹೆಚ್ಚು ಕಾಲ ಆರೋಗ್ಯವಾಗಿ ಬದುಕಿರಲು ಸಾಧ್ಯ. ಜೊತೆಗೆ ನಮಗೆ ಸೌಂದರ್ಯ ಮತ್ತು ರೋಗ ನಿರೋಧಕ ಶಕ್ತಿ ಅಂದ್ರೆ ಆರೋಗ್ಯ ಹಾಗೂ ಆನಂದ ಇದೆಲ್ಲವನ್ನು ಪಡೆಯಲು ಸಾಧ್ಯ. ಅನ್ನ ಬೇಕು, ಆದರೆ ಶಬ್ದ ತಯಾರಿಸಬೇಕು. ಆ ತಯಾರಿಸುವುದಕ್ಕೆ ನಾವು ಏನು ಮಾಡಬೇಕೆಂಬುದನ್ನು ತಿಳಿದುಕೊಳ್ಳಬೇಕು. ಅದೆಲ್ಲವೂ ಮುಂದಿನ ವಿಡಿಯೋಗಳಲ್ಲಿ ಹೇಳ್ತಾ ಹೋಗ್ತೇನೆ. ಈ ರೀತಿ ನಾನು ಇವತ್ತು ಹೇಳಿದಂತಹ ರೀತಿಯಲ್ಲಿ ನಮ್ಮ ಕ್ರಮವನ್ನ ಎಕಾಲಜಿಕಲಿ ನಮ್ಮ ವಿಜ್ಞಾನದಂತೆ ನಾವು ಬದುಕಿದಾಗ ನಮ್ಮ ಜೀವನದಲ್ಲಿ ನಾವು ಆರೋಗ್ಯವಾಗಿರಬಹುದು, ಆನಂದವಾಗಿರಬಹುದು, ನಮ್ಮ ಮುಖದ ಅಲ್ಲಿ ಸೌಂದರ್ಯವನ್ನು ಕಾಣಲು ಸಾಧ್ಯ. ಆವಾಗ ನಮಗೇನ್ ಅನ್ಸುತ್ತೆ? ವಿ ಕ್ಯಾನ್ ಕ್ರಿಯೇಟಿವ್ ಅಂದ್ರೆ ನಾವು ಸೃಷ್ಟಿಸಬಲ್ಲೆವು, ನಾವು ಶಕ್ತಿಯನ್ನ ತಯಾರಿಸಬಲ್ಲೆವು, ನಮ್ಮ ಆರೋಗ್ಯವನ್ನ ತಯಾರಿಸಬಲ್ಲೆವು ಎಂಬುದು ಇದರ ಅರ್ಥ. ಅಂದರೆ ನಮ್ಮ ರಕ್ತದ pH ಹೆಚ್ಚಾಗದಂತೆ ನೋಡಿಕೊಳ್ಳಬೇಕಾಗಿದ್ದು ಪ್ರತಿಯೊಬ್ಬರ ಕರ್ತವ್ಯ. ಈಗ ಇಲ್ಲಿವರೆಗೂ ನಾನು ಹೇಳಿದಂತ ವಿಚಾರ ಏನು ಅಂದರೆ, ಧ್ವನಿ ಅಥವಾ ಶಂಕಿನಿ ವ್ಯಾಯಾಮವನ್ನ ಅಭ್ಯಾಸ ಮಾಡುವ ವಿಧಾನವನ್ನ ಮುಂದಿನ ವಿಡಿಯೋಗಳಲ್ಲಿ ಹೇಳ್ತಾ ಹೋಗುತ್ತೇನೆ. ಅದುವರೆಗೂ ನಾನು ಹೇಳಿದಂತಹ ಆಹಾರ ಮತ್ತು ಮಾನಸಿಕ ಆರೋಗ್ಯದ ಸಂಬಂಧ ಮತ್ತು ದೇಹ ಉರಿಯೂತ ಸಮಸ್ಯೆ, ಆರೋಗ್ಯ ಮತ್ತು ಎಕಾಲಜಿಯಿಂದ ಆರೋಗ್ಯ ಈ ವಿಚಾರಗಳನ್ನ ಒಂದು ಚುಟುಕಾಗಿ ಹೇಳಿದ್ದೇನೆ ಹೊರತು ಅದನ್ನ ಪೂರ್ತಿಯಾಗಿ ವಿವರವಾಗಿ ಹೇಳಿಲ್ಲ. ಇದನ್ನ ನೀವು ತಿಳ್ಕೊಳ್ಳಿ. ಏನಂದ್ರೆ ಧ್ವನಿ ಅದು ಎಕಾಲಜಿಕಲಿ ನಾವು ಹೆಚ್ಚು ಆರೋಗ್ಯವಂತರಾಗಿರಲು ಸಾಧ್ಯ. ಔಷಧಿಗಿಂತಲೂ ನಮಗೆ ಪರಿಸರಕ್ಕೆ ಹೊಂದಿಕೊಂಡು ಬದುಕುವುದರಿಂದ ಅಂದ್ರೆ ಎಕಾಲಜಿಕಲಿ ವಿಜ್ಞಾನದಂತೆ ನಾವು ಬದುಕುವುದರಿಂದ ನಮ್ಮ ಆರೋಗ್ಯವನ್ನು ಬಹಳ ದಿನಗಳ ಕಾಲದವರೆಗೆ ಕಾಪಾಡಿಕೊಂಡು ಬರಲು ಸಾಧ್ಯ. ಇಂತಹ ಮತ್ತಷ್ಟು ವಿಚಾರಗಳನ್ನು ಮುಂದಿನ ವಿಡಿಯೋಗಳಲ್ಲಿ ಹೇಳುತ್ತೇನೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಈಗಲೇ ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ಕೊಡಿ. ಅದೇ ರೀತಿ ಇನ್ನು ನೀವು ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರುವಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ಸಾಕು, ನೀವು ಸಬ್ಸ್ಕ್ರೈಬ್ ಆಗ್ತೀರಿ. ಅದೇ ರೀತಿ ಪಕ್ಕದಲ್ಲಿ ಕಾಣುವ ಗಂಟೆ ಚಿಹ್ನೆಯನ್ನು ಒಮ್ಮೆ ಕ್ಲಿಕ್ ಮಾಡಿದರೆ ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲ್ ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಆದ ನಿಮ್ಮ ಮೊಬೈಲ್ಗೆ ನೋಟಿಫಿಕೇಶನ್ ಬರುವುದರಿಂದ ನೀವು ಎಲ್ಲಾ ವಿಡಿಯೋಗಳು ನೋಡಿ ಹೆಚ್ಚು ವಿಷಯಗಳು ತಿಳಿದುಕೊಳ್ಳಲು ಸಾಧ್ಯವಾಗುತ್ತದೆ. ಇಂತಹ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಬರುತ್ತೇನೆ. ಇಷ್ಟು ಹೊತ್ತು ಈ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದ.